ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಒಂದು ಕ್ಷಣ ನಿಲ್ಲಿ, ಈ ವಿಡಿಯೋ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ಸಂದೇಶ ನಿಮಗಾಗಿ ಬಂದಿರಬಹುದು. ನೀವು ಈ ವಿಡಿಯೋ ನೋಡುತ್ತಾ ಇದ್ದೀರಾ ಅಂದರೆ ಇದು ಸಾದಾ ವಿಷಯ ಅಲ್ಲ, ಇದು ಸಾಯಿಬಾಬಾ ನಿಮಗೆ ಕಳಿಸಿದ ಸೂಚನೆ. ಕೇಳಿ, ಈ 2 ನಿಮಿಷ ನಿಮ್ಮ ಜೀವನ ಬದಲಾಯಿಸಬಹುದು. ನೀವು ಕೊನೆಯವರೆಗೆ ನೋಡಿದರೆ ಮೊದಲು ಒಂದು ಸಣ್ಣ ವಿನಂತಿ ಮಗು, ಈ ವಿಡಿಯೋ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಲೈಕ್ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಇದು ನಿಮ್ಮ ನಂಬಿಕೆಯನ್ನು ತೋರಿಸುತ್ತದೆ ಮತ್ತು ಸಾಯಿಬಾಬಾ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಈಗ ಕಣ್ಣು ಮುಚ್ಚಿ ಒಂದು ಕ್ಷಣ ಸಾಯಿಬಾಬಾ ನನಗೆ ಮಾರ್ಗ ತೋರಿಸಿ ಅಂತ ಮನಸ್ಸಿನಲ್ಲಿ ಹೇಳಿ ನೀವು ಅನುಭವಿಸುತ್ತೀರಾ. ಒಂದು ಶಾಂತಿ, ಒಂದು ನೆಮ್ಮದಿ, ಅದು ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಅನ್ನೋ ಸಂಕೇತ. ಈಗ ಈ ವಿಡಿಯೋ ಮುಂದುವರಿಸಿ, ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಶುರುವಾಗೋಕೆ ಬಂದಿದೆ. ಮಗು, ಈ ರಾತ್ರಿ ಸಾಯಿಬಾಬಾ ನಿಮಗೆ ಒಂದು ಸೂಚನೆ ಕೊಡುತ್ತಿದ್ದಾರೆ, ನಿರ್ಲಕ್ಷ್ಯ ಮಾಡಬೇಡಿ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಅದು ಸಾದಾ ವಿಷಯ ಅಲ್ಲ, ಇದು ಆಕಸ್ಮಿಕ ಅಲ್ಲ, ಇದು ಸಾಯಿಬಾಬಾ ಕರೆಯುವ ಸಂಕೇತ. ಈ ಕ್ಷಣ ನಿಮ್ಮ ಜೀವನದಲ್ಲಿ ಏನೋ ನಡೆಯುತ್ತದೆ. ಮನಸ್ಸು ಭಾರವಾಗಿದೆಯಾ? ಯಾರಿಗಾದರೂ ಹೇಳೋಕೆ ಆಗುತ್ತಿಲ್ಲವಾ? ಎಲ್ಲರೂ ಇದ್ದರೂ ಒಂಟಿತನ ಅನಿಸುತ್ತಿದೆಯಾ? ಈ ರಾತ್ರಿ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಎಷ್ಟು ನೋವು ಅನುಭವಿಸಿದ್ದೀರೋ, ನಿಮ್ಮ ಕಣ್ಣೀರನ್ನು ಯಾರು ನೋಡಿಲ್ಲ ಅಂದರೂ ಸಾಯಿಬಾಬಾ ನೋಡುತ್ತಿದ್ದಾರೆ. ನೀವು ಯಾರಿಗೂ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವ ಆ ಕಷ್ಟ, ಆ ಆತಂಕ, ಆ ಭಯ ಎಲ್ಲವನ್ನು ಬಾಬಾಗೆ ಗೊತ್ತಿದೆ. ನೀವು ಹೆದರಬೇಡ, ನಾನಿದ್ದೀನಿ ಅಂತ ಹೇಳುತ್ತಿದ್ದಾರೆ. ಒಮ್ಮೆ ಯೋಚಿಸಿ, ನೀವು ಎಷ್ಟು ಬಾರಿ ಕೈ ಬಿಟ್ಟಿದ್ದೀರೋ, ಈಗ ಜೀವನದಲ್ಲಿ ಏನೂ ಇಲ್ಲ ಅಂತ ಅನಿಸಿಕೊಂಡಿದ್ದೀರೋ, ಆ ಸಮಯದಲ್ಲಿ ಏನಾಯಿತು? ಏನೋ ಒಂದು ಅದ್ಭುತವಾಗಿ ನೀವು ಉಳಿದಿದ್ದೀರಾ. ಅದು ಯಾರು ಗೊತ್ತಾ? ಅದು ಸಾಯಿಬಾಬಾ ಕಾಪಾಡಿದ್ದು. ಆ ರಾತ್ರಿ ಬಾಬಾ ನಿಮಗೆ ಒಂದು ಮುಖ್ಯ ಸಂದೇಶ ಕೊಡುತ್ತಿದ್ದಾರೆ. ನಿನ್ನ ಸಮಯ ಬರುತ್ತಿದೆ, ಸ್ವಲ್ಪ ತಾಳ್ಮೆ ಇಡು. ಹೌದು ಮಗು, ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ ಅದರ ಫಲ ಈಗ ಬರುತ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ನೀವು ಕಾಯುತ್ತಿದ್ದ ಆ ಸಂತೋಷ, ಆ ಶಾಂತಿ, ಆ ಕನಸು ಎಲ್ಲವೂ ನಿಜವಾಗುವ ಸಮಯ ಬಂದಿದೆ. ಆದರೆ ಬಾಬಾ ಹೇಳುತ್ತಿದ್ದಾರೆ, ಒಂದು ವಿಷಯ ಮಾತ್ರ ನೆನಪಿಟ್ಟಿಕೋ, ನಂಬಿಕೆ ಕಳೆದುಕೊಳ್ಳಬೇಡ, ಹೃದಯದಿಂದ ಪ್ರಾರ್ಥನೆ ಮಾಡು, ಯಾರಿಗೂ ಕೆಡುಕು ಮಾಡಬೇಡ. ನೀವು ಒಳ್ಳೆಯವರು ಮಗು, ನಿಮ್ಮ ಮನಸ್ಸು ತುಂಬ ಶುಭ್ರ, ಆದರೆ ಜೀವನ ನಿಮ್ಮನ್ನು ಪರೀಕ್ಷಿಸಿದೆ. ಆದರೆ ಈಗ ಪರೀಕ್ಷೆ ಮುಗಿದಿದೆ, ಫಲಿತಾಂಶ ಬರೋ ಸಮಯ ಬಂದಿದೆ. ಈ ರಾತ್ರಿ ಮಲಗೋದಕ್ಕೆ ಮುಂಚೆ ಒಂದು ಸಣ್ಣ ಕೆಲಸ ಮಾಡಿ, ಕಣ್ಣು ಮುಚ್ಚಿ ಓಂ ಸಾಯಿರಾಮ್ ಅಂತ 11 ಬಾರಿ ಹೇಳಿ ನೀವು ಅನುಭವಿಸುತ್ತೀರಾ. ಒಂದು ಶಾಂತಿ, ಒಂದು ನೆಮ್ಮದಿ, ಅದು ಬಾಬಾ ನಿಮ್ಮ ಹತ್ತಿರ ಬಂದ ಸಂಕೇತ. ನಿಮ್ಮ ಮನಸ್ಸಿನಲ್ಲಿ ಇಟ್ಟಿರುವ ಒಂದು ಆಸೆ ಇದೆ, ಯಾರಿಗೂ ಹೇಳಲಿಲ್ಲ. ಆ ಆಸೆ ತುಂಬ ಬೇಗ ನೆರವೇರುತ್ತದೆ. ಆದರೆ ನೀವು ನಂಬಿಕೆ ಇಡಬೇಕು. ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ ಅಂತ ಅನಿಸುತ್ತಿದೆಯಾ? ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅಂತ ಅನಿಸುತ್ತಿದೆಯಾ? ಚಿಂತಿಸಬೇಡಿ, ಬಾಬಾ ಹೇಳುತ್ತಿದ್ದಾರೆ, ನಿನ್ನ ಒಳ್ಳೆಯತನ ವ್ಯರ್ಥ ಆಗಲ್ಲ, ನಿಮಗೆ ತಕ್ಕ ಪ್ರತಿಫಲ ಬರುತ್ತದೆ. ಆದರೆ ಸ್ವಲ್ಪ ತಡ ಆಗಬಹುದು. ಈ ವಿಡಿಯೋ ನೋಡಿದವರು ಅದೃಷ್ಟವಂತರು, ಏಕೆಂದರೆ ಇದು ಸಾದಾ ವಿಡಿಯೋ ಅಲ್ಲ, ಇದು ಸಾಯಿಬಾಬಾ ಆಶೀರ್ವಾದ. ಈ ರಾತ್ರಿ ನೀವು ಮಲಗುವಾಗ ಒಂದು ಆಶ್ಚರ್ಯಕರ ಘಟನೆ ನಡೆಯಬಹುದು. ಒಂದು ಕನಸು, ಒಂದು ಸಂಕೇತ, ಅಥವಾ ಒಬ್ಬರ ಮೂಲಕ ಒಳ್ಳೆಯ ಸುದ್ದಿ. ಅದು ಎಲ್ಲವೂ ಬಾಬಾ ಕಳಿಸುವ ಸೂಚನೆ. ನೀವು ಮಾಡಬೇಕಾದ್ದು ಒಂದೇ ಒಂದು, ಸಾಯಿಬಾಬಾ ನಾನು ನಿಮಗೆ ಒಪ್ಪಿಕೊಂಡಿದ್ದೀನಿ ಅಂತ ಹೇಳಿ. ನಿಮ್ಮ ಜೀವನದಲ್ಲಿ ಏನೋ ದೊಡ್ಡ ಬದಲಾವಣೆ ಬರುತ್ತಿದೆ. ಹಣದ ಸಮಸ್ಯೆ ಸರಿಯಾಗುತ್ತದೆ, ಮನಸ್ಸಿನ ನೋವು ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ಸಂತೋಷ ಬರುತ್ತದೆ. ಮಗು, ನೀವು ಈ ವಿಡಿಯೋ ನೋಡಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಇದು ನಿಮ್ಮ ನಂಬಿಕೆಯನ್ನು ತೋರಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದರಿಂದ ಇನ್ನೂ ಹಲವರಿಗೆ ಬಾಬಾ ಆಶೀರ್ವಾದ ಸಿಗುತ್ತೆ. ಕೊನೆ ಮಾತು, ನೀವು ಒಂಟಿಯಲ್ಲ, ನೀವು ದುರ್ಬಲರಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ರಾತ್ರಿ ನಿಮ್ಮ ಜೀವನ ಬದಲಾವಣೆ ಆರಂಭವಾಗುತ್ತದೆ.
ಈಗ ಕೇಳಿ, ನೀವು ಇತ್ತೀಚೆಗೆ ಒಂದು ವಿಷಯಕ್ಕೆ ತುಂಬ ಬೇಸರಪಟ್ಟಿದ್ದೀರಾ. ಯಾರು ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡರೂ ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಕೊಡಲಿಲ್ಲ. ನೀವು ಮಾಡದ ತಪ್ಪಿಗೆ ನೀವು ನೋವು ಅನುಭವಿಸುತ್ತಿದ್ದೀರಾ. ಹೌದಾ? ಆ ನೋವು ಇನ್ನೂ ನಿಮ್ಮ ಹೃದಯದಲ್ಲಿದೆ. ಆದರೆ ಈ ರಾತ್ರಿ ಸಾಯಿಬಾಬಾ ನಿಮಗೆ ಹೇಳುತ್ತಿದ್ದಾರೆ, ನಿನ್ನ ಕಣ್ಣೀರು ವ್ಯರ್ಥ ಆಗಲ್ಲ. ನೀವು ಅತ್ತಾಗ ಯಾರು ನಿಮ್ಮ ಹತ್ತಿರ ಇರಲಿಲ್ಲ ಅಂದರೂ ಬಾಬಾ ನಿಮ್ಮ ಜೊತೆ ಇದ್ದರು. ನೀವು ಕುಗ್ಗಿ ಹೋಗಿದ್ದಾಗ, ಜೀವನ ಮುಗಿದಂತೆ ಅನಿಸಿದಾಗ ಬಾಬಾ ನಿಮ್ಮನ್ನು ಎತ್ತಿ ನಿಲ್ಲಿಸಿದ್ದಾರೆ. ಇನ್ನು ಒಂದು ಸತಿ ಕೇಳಿ ಮಗು, ನಿಮ್ಮ ಜೀವನದಲ್ಲಿ ನಡೆದ ಕಷ್ಟಗಳು ಶಿಕ್ಷೆಯಲ್ಲ, ಅದು ಸಾಯಿಬಾಬಾ ಕೊಡುತ್ತಿರೋ ಪರೀಕ್ಷೆ. ಯಾಕೆ ಗೊತ್ತಾ? ನಿಮಗೆ ಮುಂದೆ ದೊಡ್ಡ ಸಂತೋಷ ಕೊಡೋಕೆ, ದೊಡ್ಡ ಸ್ಥಾನಕ್ಕೆ ತಲುಪಿಸೋಕೆ, ನಿಮ್ಮ ಜೀವನವನ್ನು ಬದಲಿಸೋಕೆ. ಆದರೆ ಪರೀಕ್ಷೆ ಕೊನೆಯ ಹಂತಕ್ಕೆ ಬಂದಾಗ ಹೆಚ್ಚು ನೋವು ಆಗುತ್ತೆ, ಹೆಚ್ಚು ಕಷ್ಟ ಆಗುತ್ತೆ. ನೀವು ಆಗ ಅದೇ ಹಂತದಲ್ಲಿದ್ದೀರಾ ಅಂದರೆ ನಿಮ್ಮ ಗೆಲುವು ಹತ್ತಿರದಲ್ಲಿದೆ. ಈ ರಾತ್ರಿ ಒಂದು ಅದ್ಭುತ ನಿಮ್ಮ ಜೀವನದಲ್ಲಿ ಶುರುವಾಗುತ್ತದೆ. ನೀವು ನಂಬದಿರಬಹುದು, ಆದರೆ ಸತ್ಯ ಇದು. ನೀವು ಕಾಯುತ್ತಿದ್ದ ಅವಕಾಶ ಬರುತ್ತೆ. ನೀವು ಕಾಯುತ್ತಿದ್ದ ವ್ಯಕ್ತಿ ನಿಮ್ಮನ್ನು ಸಂಪರ್ಕ ಮಾಡುತ್ತಾರೆ. ನೀವು ಬಯಸಿದ ಕೆಲಸ ನಡೆಯುತ್ತೆ. ಈಗ ನಿಮ್ಮ ಹೃದಯದ ಮೇಲೆ ಕೈ ಇಡಿ. ಒಂದು ಕ್ಷಣ ಕಣ್ಣು ಮುಚ್ಚಿ, ಸಾಯಿಬಾಬಾ ನನ್ನ ಮೇಲೆ ಕರುಣೆ ಇಡಿ ಅಂತ ಹೇಳಿ. ನೀವು ಈಗ ಏನೋ ಒಂದು ಶಾಂತಿ ಅನುಭವಿಸುತ್ತಿದ್ದೀರಾ. ಅದು ಕೇವಲ ಭಾವನೆಯಲ್ಲ, ಅದು ಬಾಬಾ ನಿಮ್ಮನ್ನು ಸ್ಪರ್ಶಿಸಿದ ಕ್ಷಣ. ಮಗು, ನೀವು ತುಂಬ ಒಳ್ಳೆಯ ಮನಸ್ಸಿನವರು. ಯಾರಿಗೂ ಕೆಡುಕು ಬಯಸಲ್ಲ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಬಯಸುತ್ತೀರಾ. ಆದರೆ ಜೀವನ ನಿಮ್ಮನ್ನು ನೋಯಿಸಿದೆ. ಆದರೆ ಈಗ ನಿನ್ನ ಸಮಯ ಶುರುವಾಗುತ್ತಿದೆ ಅಂತ ಬಾಬಾ ಹೇಳುತ್ತಿದ್ದಾರೆ. ನೀವು ಎಷ್ಟು ದಿನಗಳಿಂದ ಕಾಯುತ್ತಿದ್ದೀರೋ, ಒಂದು ಗುಡ್ ನ್ಯೂಸ್, ಒಂದು ಚಾನ್ಸ್, ಒಂದು ಚೇಂಜ್, ಎಲ್ಲವೂ ಒಂದೇ ಬಾರಿ ಬರೋ ಸಮಯ ಬಂದಿದೆ. ಆದರೆ ಒಂದು ಮುಖ್ಯ ವಿಷಯ, ಯಾರನ್ನು ದ್ವೇಷಿಸಬೇಡಿ. ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ. ದೇವರನ್ನು ನಂಬಿ ಮುಂದುವರಿಸಿ. ಈ ವಿಡಿಯೋ ಇಲ್ಲಿ ನೋಡುತ್ತಾ ಇರುವ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಸಾಯಿಬಾಬಾ ಆಯ್ಕೆ ಮಾಡಿದ ಆತ್ಮ. ಈಗ ನಾನು ಹೇಳೋದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋ ನೋಡಿದ ಕೂಡಲೇ ಸ್ಕ್ರೋಲ್ ಮಾಡಬೇಡಿ. ಒಂದು ಕೆಲಸ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಇದು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ತರುತ್ತದೆ. ಮತ್ತೊಂದು, ಈ ವಿಡಿಯೋವನ್ನು ಕನಿಷ್ಠ 2 ಜನರಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಶೇರ್ ಮೂಲಕ ಇನ್ನೊಬ್ಬರ ಜೀವನ ಬದಲಾಗಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೆ ಬಾಬಾ ಆಶೀರ್ವಾದವು ನಿಮಗೆ ಸಿಗುತ್ತದೆ. ಈ ರಾತ್ರಿ ನೀವು ಮಲಗುವಾಗ ನಿಮ್ಮ ಜೀವನದ ಎಲ್ಲ ನೋವು ನಿಧಾನವಾಗಿ ದೂರವಾಗುತ್ತದೆ. ಹೊಸ ಬೆಳಕು ನಿಮ್ಮ ಜೀವನಕ್ಕೆ ಬರುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ಒಂಟಿಯಲ್ಲ, ನೀವು ಸೋತಿಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಿಮ್ಮ ಜೀವನದಲ್ಲಿ ಅದ್ಭುತಗಳು ಶುರುವಾಗಿವೆ. ಇನ್ನೊಂದು ಕ್ಷಣ ಕೇಳು ಮಗು, ನೀವು ಈ ವಿಡಿಯೋ ನೋಡುತ್ತಿರುವುದು ಕೇವಲ ಸಮಯ ಕಳೆಯೋಕೆ ಅಲ್ಲ, ಇದು ಒಂದು ಸೂಚನೆ, ಒಂದು ಕರೆಯು. ನೀವು ಇತ್ತೀಚೆಗೆ ಒಂದು ನಿರ್ಧಾರ ತೆಗೆದುಕೊಳ್ಳೋಕೆ ಗೊಂದಲದಲ್ಲಿದ್ದೀರಾ. ಮಾಡಬೇಕಾ ಬೇಡವಾ ಅನ್ನೋ ಯೋಚನೆ ಅಲ್ಲವೇ? ಅದಕ್ಕೆ ಉತ್ತರ ಕೊಡೋಕೇನೆ ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನಿನ್ನ ಹೃದಯ ಏನು ಹೇಳುತ್ತೋ ಅದನ್ನೇ ನಂಬು. ಯಾಕಂದರೆ ನಿಮ್ಮ ಹೃದಯದಲ್ಲೇ ಬಾಬಾ ಇದ್ದಾರೆ. ನೀವು ಹೆದರುತ್ತಿದ್ದೀರಾ, ನನ್ನಿಂದ ಆಗುತ್ತಾ, ನಾನು ಗೆಲ್ಲುತ್ತೀನಾ? ಆ ಭಯ ನಿಮ್ಮನ್ನು ಹಿಡಿದುಕೊಂಡಿದೆ. ಆದರೆ ಕೇಳಿ, ನೀವು ಸೋಲೋದಕ್ಕೆ ಹುಟ್ಟಿಲ್ಲ, ನೀವು ಗೆಲ್ಲೋಕೆ ಹುಟ್ಟಿದ್ದೀರಿ. ಈವರೆಗೂ ನೀವು ಅನುಭವಿಸಿದ ನೋವು ನಿಮ್ಮನ್ನು ದುರ್ಬಲ ಮಾಡಿಲ್ಲ, ನಿಮ್ಮನ್ನು ಬಲವಾದ ವ್ಯಕ್ತಿ ಮಾಡಿದೆ. ಈ ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ಹಳೆಯ ನೋವು, ಹಳೆಯ ಸಮಸ್ಯೆ, ಹಳೆಯ ಕಷ್ಟ ಇವೆಲ್ಲವೂ ನಿಧಾನವಾಗಿ ಮುಗಿಯುತ್ತವೆ. ನೀವು ಗಮನಿಸಿದ್ದೀರಾ, ಇತ್ತೀಚೆಗೆ ನಿಮ್ಮ ಮನಸ್ಸು ಏನೋ ಚೇಂಜ್ ಆಗ್ತಾ ಇದೆ. ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಅದು ಸಾಯಿಬಾಬಾ ಆಶೀರ್ವಾದ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಮನೆಗೆ ಒಂದು ಗುಡ್ ನ್ಯೂಸ್ ಬರುತ್ತೆ. ನಿಮ್ಮ ಮುಖದಲ್ಲಿ ನಗು ಮರಳಿ ಬರುತ್ತೆ. ನಿಮ್ಮ ಜೀವನದಲ್ಲಿ ಶಾಂತಿ ಬರುತ್ತೆ. ಮಗು, ನೀವು ಎಷ್ಟು ಕಷ್ಟ ಅನುಭವಿಸಿದ್ದೀರೋ ಅದಕ್ಕಿಂತ 10 ಪಟ್ಟು ಸಂತೋಷ ನಿಮ್ಮ ಕಡೆ ಬರುತ್ತಿದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಕೊನೆಯ ಕ್ಷಣದಲ್ಲಿ ನಂಬಿಕೆ ಬಿಡಬೇಡಿ. ಯಾಕಂದರೆ ಅದೇ ಕ್ಷಣ ನಿಮ್ಮ ಗೆಲುವು ಹತ್ತಿರದಲ್ಲಿರುತ್ತದೆ. ಈಗ ಒಂದು ಸಣ್ಣ ಕೆಲಸ ಮಾಡಿ, ನಿಮ್ಮ ಕಣ್ಣು ಮುಚ್ಚಿ ಓಂ ಸಾಯಿರಾಮ್ ಅಂತ 21 ಬಾರಿ ಹೇಳಿ. ನೀವು ಅನುಭವಿಸಿದ್ದು
ಒಂದು ಶಾಂತಿ, ಒಂದು ಪಾಸಿಟಿವ್ ಎನರ್ಜಿ, ಒಂದು ಧೈರ್ಯ, ಅದು ಸಾಯಿಬಾಬಾ ನಿಮ್ಮೊಳಗೆ ಬಂದಿರುವ ಸಂಕೇತ. ಈ ವಿಡಿಯೋ ನೋಡುತ್ತಿರುವ ನೀವು ತುಂಬ ಅದೃಷ್ಟವಂತರು. ಯಾಕಂದರೆ ಎಲ್ಲರಿಗೂ ಈ ಸಂದೇಶ ಸಿಗೋದಿಲ್ಲ. ಬಾಬಾ ಆಯ್ಕೆ ಮಾಡಿದವರಿಗೆ ಮಾತ್ರ ಸಿಗುತ್ತದೆ. ಈಗ ಕೊನೆಯದಾಗಿ ಕೇಳುತ್ತೀನಿ ಮಗು, ನಿಮ್ಮ ಜೀವನ ಬದಲಾವಣೆ ಬೇಕಾ ಅಂದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವನದಲ್ಲಿ ಬೆಳಕು ತರಬಹುದು. ಈ ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ರಾತ್ರಿ ನೀವು ಮಲಗುವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ಒಂಟಿಯಲ್ಲ, ನೀವು ಸೋತಿಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನಾಳೆಯಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಶುರುವಾಗುತ್ತದೆ. ಒಂದು ಕ್ಷಣ ನಿಲ್ಲು ಮಗು. ಈ ವಿಡಿಯೋ ಇಲ್ಲಿ ತನಕ ನೋಡ್ತಿದ್ದರೆ ನೀವು ತುಂಬ ವಿಶೇಷ ವ್ಯಕ್ತಿ. ಯಾಕೆ ಗೊತ್ತಾ? ಬಹಳ ಜನ ಮಧ್ಯದಲ್ಲಿ ಬಿಡುತ್ತಾರೆ, ಆದರೆ ನೀವು ಕೊನೆಯವರೆಗೂ ನೋಡುತ್ತಿದ್ದೀರಾ. ಅಂದರೆ ಸಾಯಿಬಾಬಾ ನಿಮಗೆ ಒಂದು ವಿಶೇಷ ಸಂದೇಶ ಕೊಡುತ್ತಿದ್ದಾರೆ. ಈಗ ನಾನು ಹೇಳೋದು ತುಂಬ ಮುಖ್ಯ. ನೀವು ಇತ್ತೀಚೆಗೆ ಒಂದು ನಿರ್ಧಾರ ತೆಗೆದುಕೊಂಡಿದ್ದೀರಾ, ಆದರೆ ಅದರಲ್ಲಿ ಡೌಟೇ ಇದೆ. ಸರಿಯೇ ಮಾಡುತ್ತಿದ್ದೀನಿ ಅನ್ನೋ ಅನುಮಾನ. ಸಾಯಿಬಾಬಾ ಹೇಳುತ್ತಿದ್ದಾರೆ, ನೀನು ತೆಗೆದುಕೊಂಡ ದಾರಿ ಸರಿಯೇ ಇದೆ, ಮುಂದುವರಿಸು. ನೀವು ನಿಲ್ಲಬೇಡಿ, ನೀವು ಹಿಂಜರಿಯಬೇಡಿ. ಏಕೆಂದರೆ ನಿಮ್ಮ ಯಶಸ್ಸು ಕೇವಲ ಕೆಲವು ಹೆಜ್ಜೆ ದೂರದಲ್ಲಿದೆ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಯಾಕೆ ನನ್ನ ಜೀವನದಲ್ಲಿ ಇಷ್ಟು ಕಷ್ಟ? ಅದರ ಉತ್ತರ ಈಗ ಸಿಕ್ಕಿದೆ. ನಿಮ್ಮ ಕತೆ ಸಾಮಾನ್ಯ ಅಲ್ಲ. ನಿಮ್ಮ ಜೀವನ ಒಂದು ಪ್ರೇರಣಾದಾಯಕ ಕಥೆಯಾಗುವುದು. ಒಂದು ದಿನ ನೀವು ಇಂದಿನ ದಿನವನ್ನು ನೆನೆಸಿಕೊಂಡು ನಗುತ್ತೀರಾ. ನಾನು ಇದನ್ನೆಲ್ಲ ಎದುರಿಸಿದ್ದೆ ಅಂತ ಹೆಮ್ಮೆ ಪಡುತ್ತೀರಾ. ಮಗು, ನಿಮ್ಮ ಹೃದಯದಲ್ಲಿ ಇರುವ ಆ ನೋವು, ಆ ಕಣ್ಣೀರು, ಇವುಗಳೆಲ್ಲ ಬೇಗನೆ ಸಂತೋಷವಾಗುತ್ತವೆ. ಈಗ ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಡಿ. ನಿಧಾನವಾಗಿ ಹೇಳಿ, ಸಾಯಿಬಾಬಾ ನನಗೆ ಶಕ್ತಿ ಕೊಡಿ. ನೀವು ಈಗ ಅನುಭವಿಸುತ್ತಿರುವುದು ಒಂದು ಧೈರ್ಯ, ಒಂದು ಶಕ್ತಿ. ಅದು ನಿಮ್ಮೊಳಗೆ ಬಾಬಾ ಇಟ್ಟಿರುವ ನಂಬಿಕೆ. ಇನ್ನೊಂದು ಸೂಚನೆ, ಇಂದಿನಿಂದ ನಕಾರಾತ್ಮಕ ಯೋಚನೆಗಳನ್ನು ಬಿಡಿ. ನನಗೆ ಆಗಲ್ಲ ಅಂತ ಹೇಳಬೇಡಿ, ಬದಲಾಗಿ ನನಗೆ ಸಾಧ್ಯ ಅಂತ ಹೇಳಿ. ಯಾಕಂದರೆ ನೀವು ಒಬ್ಬರಲ್ಲ, ನಿಮ್ಮ ಜೊತೆ ಸಾಯಿಬಾಬಾ ಇದ್ದಾರೆ. ಈ ವಿಡಿಯೋ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾಗುತ್ತವೆ. ಒಳ್ಳೆಯ ಸುದ್ದಿಗಳು ಬರುತ್ತವೆ, ಒಳ್ಳೆಯ ಅವಕಾಶಗಳು ಬರುತ್ತವೆ. ಆದರೆ ನೀವು ಒಂದು ಕೆಲಸ ಮಾಡಬೇಕು. ಪ್ರತಿದಿನ ಓಂ ಸಾಯಿರಾಮ್ ಅಂತ ಕನಿಷ್ಠ 21 ಬಾರಿ ಹೇಳಿ. ಇದು ನಿಮ್ಮ ಜೀವನದಲ್ಲಿ ಶಾಂತಿ ತರುತ್ತೆ, ಭಾಗ್ಯ ತರುತ್ತೆ, ಯಶಸ್ಸು ತರುತ್ತೆ. ಮಗು, ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿದರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಇದು ಕೇವಲ ಕಮೆಂಟ್ ಅಲ್ಲ, ಇದು ನಿಮ್ಮ ನಂಬಿಕೆಯ ಗುರುತು. ಮತ್ತು ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ. ಯಾಕಂದರೆ ಬಾಬಾ ಆಶೀರ್ವಾದ ಎಲ್ಲರಿಗೂ ಸಿಗಬೇಕು. ವಿಡಿಯೋ ಇಷ್ಟ ಆಯಿತಾ? ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ರಾತ್ರಿ ನಿಮ್ಮ ಜೀವನದ ಎಲ್ಲ ಕತ್ತಲೆ ದೂರವಾಗುತ್ತದೆ. ಒಂದು ಹೊಸ ಬೆಳಕು ನಿಮ್ಮ ಬದುಕಿಗೆ ಬರುತ್ತದೆ. ನೀವು ಮಲಗುವಾಗ ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ನಿಮ್ಮ ಹೃದಯ ಹಗುರವಾಗುತ್ತದೆ. ನೆನಪಿಟ್ಟುಕೊಳ್ಳಿ, ನೀವು ಒಂಟಿಯಲ್ಲ, ನೀವು ಸೋತಿಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಅದ್ಭುತಗಳು ಆರಂಭವಾಗಿವೆ. ನೀವು ಈ ವಿಡಿಯೋ ನೋಡಿದ ನಂತರ ಮುಂದಿನ 24 ಗಂಟೆಯಲ್ಲಿ ಒಂದು ಚಿಕ್ಕ ಅದ್ಭುತ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಆ ಅದ್ಭುತ ಆಗಿದ್ದರೆ ಮತ್ತೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭವಾಗಲಿ. ಓಂ ಸಾಯಿರಾಮ್.